ಇಂದ್ರಪ್ರಸ್ಥಕ್ಕೆ ಹೊರಡ್ತಾನೆ. ಆ ಜರಾಸನ ಕೊಲ್ಲಬೇಕಾಯ್ತು, ಕರ್ಕೊಂಬರ್ಬೇಕು. ಶುಕ ಮಹಾರಾಜರು ಹೇಳ್ತಾರೆ, ಈ ಥರ ಕೃಷ್ಣನ ಮಾತನ್ನು ಕೇಳಿ ಮಹಾಬುದ್ಧಿಮಾನ್ ಉದ್ಧವ ಸಭಾಸರ ಭಗವಂತ ಕೃಷ್ಣ ತಥಾ ನಾರದರ ಮಾತನ್ನು ವಿಚಾರ ಮಾಡಿ ಅಲ್ಲೇ ಹೇಳ್ತಾನೆ. ನೋಡಿ, ಈ ಒಂದು ಅಧ್ಯಾಯದೊಳಗೆ ವಿದ್ಧವನ ವಿಚಾರಾನುಸಾರ ಕೃಷ್ಣ ಇಂದ್ರಪ್ರಸ್ಥಕ್ಕೆ ಹೋದ್ಮೇಲೆ ಪಾಂಡವ್ ಭಾಳ ಪ್ರಸನ್ನ. ರಾಸು ಯಜ್ಞಕ್ಕೆ ನಿಮಿತ್ತ ಮಾಡಿಕೊಂಡು ಭೀಮ ದುರ್ಯೋಧನಾದಿ ಕಲಹ ಉತ್ಪನ್ನ ಮಾಡಿ ಭಗವಂತ ಪೃಥ್ವಿ ಭಾರ ವಿನಷ್ಟ ಮಾಡ್ರ. ದೇವರ್ಷಿ ಅಭಿಪ್ರಾಯ ಏನಿತ್ತಪ್ಪ ಅಂದ್ರೆ ರಾಸು ಯಜ್ಞೊಳಗೆ ಹೋಗ್ಬೇಕು. ಸಭಾಸರ ಮತ ಏನಿತ್ತು ಅಂದರೆ ರಾಜರ ರಕ್ಷಣೆ ಮಾಡಬೇಕು. ಕೃಷ್ಣನ ಅಭಿಪ್ರಾಯ ಏನಂತಾರೆ ರಾಸು ಯಜ್ಞೊಳಗೆ ಹೋಗಬೇಕು ಮತ್ತು ರಾಜರ ರಕ್ಷಣೆ ಅದು ಮಾಡಬೇಕು ಅಂತ ಶ್ರೀಕೃಷ್ಣನ ಅಪೇಕ್ಷಣೆ ಇತ್ತು. ಅಲ್ಲಿ ಉದ್ಧವ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ದೇವರ್ಷಿ ನಾರದರು ಏನು ಹೇಳಿರಲ್ಲ, ಯಜ್ಞ ಮಾಡುವಂಥ ತಮ್ಮ ಪಾಂಡವರು ಯಜ್ಞ ಸಮ್ಮಿಲಿತ ಆಗಿ ಅವರ ಸಹಾಯತ ಮಾಡಬೇಕು. ಇದು ಅಡ್ಡಿ ತಥಾ ರಾಜರ ರಕ್ಷಣೆ ಮಾಡಬೇಕು. ಯಜ್ಞ ಮಾಡ್ಲಿಕ್ಕತ್ತಾರವರು, ಆ ಅಲ್ಲೆಲ್ಲ ರಾಜರ ರಕ್ಷಣೆ ಮಾಡಬೇಕು. ಅದಕ್ಕೆ ಹೋಗ್ಬೇಕು ಕೃಷ್ಣ. ಯಜ್ಞ ಮಾಡುವಂಥವ್ರ ತನ್ನ ಸಂಬಂಧಿಕರು ಪಾಂಡವರು ಸಹಾಯತ ಮಾಡಬೇಕು. ಶರಣಾರ್ಥಿ ರಾಜರು ರಕ್ಷಣೆ ಅನೇಕರು ಅಲ್ಲೇ ಕುದುರೆ ಬಿಟ್ಟಿರ್ತಾರೆ. ಆ ಯಜ್ಞೊಳಗೆ ಯಾರನ್ನ ಕಟ್ಟಿ ಹಾಕ್ತಾರೆ ಅವ್ರಿಗೆ ಯುದ್ಧ ಮಾಡಬೇಕಾಗ್ತದೆ. ಇಲ್ಲ ಕಪ್ಪ ಕಾಣಿಕೆ ಕೊಟ್ಟು ಅವ್ನು ಶರಣಾಗುತ್ತಾ ಇರ್ತಾರೆ. ಅಂಥವ್ರ ರಕ್ಷಣೆ ಮಾಡೋ ಕೆಲಸ. ಅದಕ್ಕೆ ಹೇ ಪರಮಾತ್ಮ, ಎಲ್ಲ ದಿಕ್ಕಿನ ವಿಜಯ ಪ್ರಾಪ್ತ ಅವನಿಗೆ ರಾಸು ಯಜ್ಞ ಮಾಡಬೇಕು. ಆ ಪ್ರಸಂಗ ಜರಾಸಂಧನ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಬೇಕಾಗ್ತದೆ. ಜರಾಸಂಧನ ಯುದ್ಧ ಮಾಡೋದು ರಾಸು ಯಜ್ಞ ಮಾಡ್ಬೇಕಾದ್ರೆ ಎಲ್ಲ ರಾಜರಿಗೆ ಗೆದ್ದು ಬಿಡಿ. ಎಲ್ಲ ಕುದುರೆ ಬಿಟ್ಟಿರ್ತಾರೆ, ಯಾರು ಕುದುರೆ ಕಟ್ತಾರೋ ಅವ್ರು ಕೂಡ ಯುದ್ಧ ಮಾಡಬೇಕು. ಕುದುರೆ ಕಟ್ಟಲಿಲ್ಲ, ನಾವು ನಿಶಾನ ಬಂದೇವಿ ಅಂದ. ಅವಾಗ ರಾಜು ಕಟ್ಟಾವ. ಅದಕ್ಕೆ ಅವನ ಹಿಂಗೆ ಮಾಡೋದ್ರಿಂದ ಎರಡೂ ಕಾರ್ಯ ಏನು ಜರಾಸನ ನೋಡ್ದಂಗೆ ಆತ, ಇನ್ನೊಂದು ಆ ರಾಜನ ಬಿಡುಗಡೆ ಮಾಡ್ದಂಗೆ ಆಯ್ತು. ಅಲ್ಲೆಲ್ಲ ರಾಜ ಹಿಡ್ಕೊಂಡಿಟ್ಟಾನ. ಅದಕ್ಕೆ ಮೊದಲು ರಾಸು ಯಜ್ಞ ನಡಿಬೇಕು, ಪಶ್ಚಾತ್ ರಾಜರ ರಕ್ಷಣೆ ಮಾಡಬೇಕು. ಈ ಮಾತನ್ನು ಉದ್ಧವ ಅಲ್ಲೇ ಅಂದ್ಕೊಂಡು 8 ಶ್ಲೋಕ ದಿಗ್ವಿಜಯ ಸಲ ಎರಡೂ ಕಾರ್ಯ ಸಿದ್ಧ. ರಾಸೂರು ವಿಷಯ ತಥಾ ರಾಜರ ರಕ್ಷಣೆ ಮಾಡೋದು ಎರಡೂ ಆಗ್ತದಪ್ಪ. ಹೇ ಗೋವಿಂದ, ಕೇವಲ ಜರಾಸಂಧನ ಅಲ್ಲೇ ಗೆಳೋದ್ರಿಂದ ನಾವು ಮಹಾನ್ ಅರ್ಥದ ಪ್ರಾಪ್ತಿ ಆಗ್ತದೆ. ಅಂದರೆ ನಮ್ಮ ಕಾರ್ಯ ಅರ್ಥ ದುಡ್ಡು ತೊಗೊಳೋದಿಲ್ಲ, ದುಡ್ಡು ಅಂತ ಹಿಡಿಬಾರ್ದು, ನಮ್ಮ ಕೆಲಸ ಆಗ್ತದಪ್ಪ. ಹೆಂಗೆ ಅಲ್ಲೇನು ಬಂದಿ ಮಾಡ್ಯಾನಲ್ಲ ರಾಜರು, ಅವ್ರ ಮುಕ್ತಿ ಅದು ನಿನಗೆ ಯಶ ಸಿಕ್ಕಂಗಾಗಪ್ಪ ಕೃಷ್ಣ. ಅದನ್ನು ಮಾಡಬೇಕು. ರಾಜ ಸರಾಸನ 10,000 ಆನೆ ಸಮಾನ ಬಲವಾನನ. ಅವನ ಬಲ ಎಷ್ಟದ? 10,000 ಆನೆ. ನೋಡಿ, ಅವನ್ನೇ ಸಮಾನ ಬಲ ಉಳ್ಳಂಥ ಭೀಮನ್ ಬಿಟ್ಟು ಬೇರೆ ಬಲವಾನರು ಅವನನ್ನು ಗೆಲ್ಲೋದು ಕಠಿಣ. ಯಾರಿಗೆ ಸಾಧ್ಯದ? ಭೀಮಗೆ ಮಾತ್ರ ಸಾಧ್ಯ. ಅದಕ್ಕೆ ಅತ್ಯಂತ ಉತ್ಸುಕದ ಕಾರಣ ಜರಾಸನೂ ಹೊಡಿಬೇಕಾಗಿ ಆ ಜರಾಸ ಹೊಡೆಯುವಂಥ ಯಾವುದರ ಬಗ್ಗೆ ಅವನು ಹೇಳ್ದ, ಬೇರೆಯವರು ಬಲವಾದ ಸಲುವಾಗಿ ಆ ಸಮಾನ ಬಲವಾದ ಕಿಂತು ಜರಾಸಂಧನ ಮೃತ್ಯು ಭೀಮನಿಂದನ ಬೀತಾಯಿ. ಯಾರ್ಯಾರ ಮೃತ್ಯು ಯಾರ್ಯಾರ ಕಡೆಯಿಂದ ಅನ್ನೋದೆಲ್ಲ ಬರೆದೇ ಇಟ್ಟರು. ಹಂಗೆ ಅವನಿಂದ ಬರೆದು ಅದಕ್ಕೆ ಹೇಳ್ತಾರೆ, ನಿನಗೆ ಇದ್ರ ಯುದ್ಧ ಗೆಲ್ಲಬೇಕಾಯ್ತು. 100 ಅಕ್ಷೋಣಿ ಸೇನೆ ಜೊತೆ ಯುದ್ಧ ಮಾಡಿದಾಗ ಅವನು ಗೆಲ್ಲೋದು ಹಗರಿಲ್ಲ. ಆ ಬ್ರಾಹ್ಮಣ ಭಕ್ತದ ಬ್ರಾಹ್ಮಣರೋದ ಯಾಚನೆ ಮಾಡಿದಾಗ ಅವ ಅಲ್ಲೇ ಯಾರಿಗೆ ಯಾಚನೆ ಅವ ಬೇಡ ಅನ್ನಂಗಿಲ್ಲ. ನೋಡಿ, ಜರ್ ಅಂದಪ್ಪ ನಿನ್ನ ಸೇನಾನು ಅವನ ಸೇನಾ ಅದು ಬರಬರ ಆಕತ್ತಲ್ಲ, ಅವನ ಸೇನಾ ಬಲ ಅಧಿಕ ಆಕೈತಿ. ಈ ಮಾತು ಉದ್ಧವ ಹೇಳ್ತಾನೆ. ನೋಡಿ, ಅರ್ಥಾತ್ ದ್ವಂದ್ವ ಯುದ್ಧಗಳು. ದ್ವಂದ್ವ ಯುದ್ಧ ಅಂದರೆ ಕುಸ್ತಿ ಸೈನ್ಯಾಗೇನ ಏನಿರಂಗಿಲ್ಲ,
ಅವಂಗ ಇಬ್ಬರಿಗೆ ಅಂತ ಕುಸ್ತಿ ನಾವು 100 ಅಕ್ಷೋಣಿ ಸೇನಾ ದ್ವಾರ ಜರಾಸಂಧನ ಅವ ಗೆಲ್ಲಲ್ಪಡೋದಿಲ್ಲ. ಅವ ಬಲವಾನ. ಜರ್ ಅಂದಿಪ್ಪ ಅವನ ಸೇನಾ ಯುದ್ಧ ಮಾಡಿದ ಅವನ ಸೇನಾ ಹತ್ಬೋದು. ಅದಕ್ಕೆ ಅವನ ಜೊತೆಗೆ ದ್ವಂದ್ವ ಯುದ್ಧನ ಮಾಡಬೇಕು. ಅದು ಹೆಂಗೆ ಆಕತಿ ಅಂದರೆ ಉದ್ಧವ ಹೇಳ್ತಾನೆ, ಅವ ಬ್ರಾಹ್ಮಣ ಭಕ್ತ, ಅವನು ಬ್ರಾಹ್ಮಣರಿಗೆ ಎಂದೂ ಇದು ಅವಲ್ಲ, ಅವ್ರಿಗೆ ಅದನ್ನು ಕೇಳ. ಜರ್ ಬ್ರಾಹ್ಮಣ ವೇಷ ಧಾರಣ ಮಾಡ್ಕೊಂಡು ಭೀಮ ಅವನಿಗೆ ಯಾಚನೆ ಮಾಡಿದ್ರೆ ಅವನ ಸನ್ನಿಧಿಯೊಳಗೆ ದ್ವಂದ್ವ ಯುದ್ಧ ಅವ ಜರಾಸಂಧ ವಧ ಮಾಡ್ತಾನೆ. ಇದಕ್ಕೆ ಯಾವುದೂ ಪ್ರಕಾರ ಸಂದೇಹ ಇಲ್ಲ. ಗೊತ್ತಾತ? ಏನು ಮಾಡ್ಕೊಳ್ಳೋದು? ಬ್ರಾಹ್ಮಣ ವೇಷ ಧಾರಣ ಮಾಡಿ ಭೀಮ ಅವನ ಯಾಚನೆ ಮಾಡ್ಬೇಕು. ಏನಂತ? ನಾ ಇವ್ ನಿನ್ನ ಕೂಡ ಯುದ್ಧ ಮಾಡ್ಬೇಕಂತ ಮಾಡ್ಯಾನಪ್ಪ ಅಂತ. ಅವ ಯಾರು ಬ್ರಾಹ್ಮಣರು ಯಾರು ಬಿಡಿದ್ರು ಒಲ್ಲೆಂದಿಲ್ಲ. ಅವ ಕೊಟ್ಟ. ಇವ ಬ್ರಾಹ್ಮಣ ವೇಷ ಹಾಕ್ಕೊಂಡು ಹೋಗೋದೆ, ಚಟ್ಕಿ ಬಿಟ್ಕೊಂಡು ಹೋಗೋದು, ದೋತ್ರ ಹಾಕಿದ್ರೆ ಮಂತ್ರ ಹೇಳೋರು ಬೈದ್ರೆ ನೀನು ನೋಡಿದ್ರೆ ಹಾಂ ಹಾಗೆಲ್ಲ ವೇಷ ಹಾಕು, ಬ್ರಾಹ್ಮಣ ವೇಷ ಹಾಕ್ಕೊಳ್ಳು. ಆವಾಗ ಆಸನ ಯುದ್ಧ ಮಾಡಿದ್ರೆ ಜರಾಸಂಧ ವಧ ಅವಶ್ಯಕ. ಇದರೊಳಗೆ ಯಾವುದೇ ಪ್ರಕಾರ ಸಂದೇಹ ಬೇಡ. ಭಿಕ್ಷೆ ಅರ್ಥಾತ್ ಅವ ಏನು ಭಿಕ್ಷೆ ಬಿಡಬೇಕು? ಅರ್ಥಾತ್ ದ್ವಂದ್ವ ಯುದ್ಧದ ಯಾಚನೆ ಮಾಡಬೇಕು. ಏನು ಬೇಕಪ್ಪ ಅಂತ ಕೇಳಿ, ನಾನು ಇನ್ನು ಕೂಡ ಯುದ್ಧ ಮಾಡ್ಬೇಕಂತ ಮಾಡೀನಿ ಅಲ್ಲ, ಹೆಂಗೈತೆ ನೋಡಿ. ಬೇರೆ ಏನಾರ ಕೇಳಿದ್ರೆ ಕೊಟ್ಟಾನಪ್ಪ, ಇದು ಕೇಳಿದ್ರೆ ಮತ್ತು ಅದು ಕೊಡತಾನವ, ಏನು ಬೇಡ. ಜರ್ ಅಂದೆ ಭೀಮನ ಸಮಾನ, ಅವನು ಬಲವಾನವ. ಅದಕ್ಕೆ ಭೀಮ ಅವನು ಹೆಂಗೆ ಗೆಲ್ತಾನಪ್ಪ ಅಂತ ಈ ಪ್ರಕಾರ ಉದ್ಧವ ಅಂತಾನೆ, ನಿನ್ನ ಸನ್ನಿಧಾನ ನೀ ಅದಿಯಲ್ಲ ಮಗ್ಲಿಕ್ಕೆ, ಅವನು ಇವನು ಸಮಬಲ, ಮತ್ತು ಅವಾಗ ಹೇಳ್ತಾನೆ ನೀ ಅದಿಯಲ್ಲ ಮಗ ಮಗ್ಲಿಕ್ಕೆ, ನಿನ್ನ ಆಶೀರ್ವಾದದಿಂದ ಅವ್ರು ಗೆಲ್ತಾರೆ. ಅದಕ್ಕೆ ಹೇಳ್ತಾನ, ಹೇ ಪರಮಾತ್ಮ, ನೀನು ಜಗತ್ ಸಂಪೂರ್ಣ ಸೃಷ್ಟಿ ಸಂಹಾರ ಮಾಡುವಂಥವ, ನಿನ್ನ ರೂಪ ರಹಿತ ನೋಡು, ಕಾಲಸ್ವರೂಪದಿನಿ, ರೂಪ ಇಲ್ಲ ಕಾಲಸ್ವರೂಪದಿ. ನಿನ್ನ ಈ ಕಾರ್ಯದವರು ಬ್ರಹ್ಮನ ಮತ್ತು ಶಂಕರ ನಿಮಿತ್ತಮ, ಇವರೆಲ್ಲ ಏನದ ನಿಮಿತ್ತಮ ನಿರ್ಮಾಣ ಮಾಡುವಂಥ ಬ್ರಹ್ಮ, ರಕ್ಷಣೆ ಅಂತ ವಿಷ್ಣು, ಲಯ ಮಾಡೋ ಶಿವ, ಅವ್ರ ನಿಮಿತ್ತ ಒಳಗೆ ಕೂತ್ಕೊಂಡು ಯಾರು ನೀನ. ಅದಕ್ಕೆ ಹೇಳ್ತಾರೆ ಆ ಥರ ಜರಾಸಂಧನ ವಧೆಯನ್ನು ನೀನೇ ಮಾಡ್ತಿ ನೋಡಿ. ಭೀಮ ಕೇವಲ ನಿಮಿತ್ತ. ಪಾಂಡವರು ಕೌರವರಿಗೇನು ಯುದ್ಧ ಆಯ್ತು, ಗೆದ್ದವ್ರು ಯಾರು? ಕೃಷ್ಣ. ಕೃಷ್ಣಿಗೆ ಹೇಳ್ತಾನವ, ನಾವು ಯುದ್ಧ ಮಾಡೋಕೆ ನಿಮಿತ್ತ ಮಾತ್ರ ಭವ ಸರ್ಗ ಸಾಧ್ಯ. ನೀ ನಿಮಿತ್ತ ನಿಂದ್ರೆ ನಾ ಎಲ್ಲ ಮಾಡ್ತೀನಂತ. ಯುದ್ಧ ಗೆದ್ಮೇಲೆ ಕೃಷ್ಣಗೆ ಅರ್ಜುನಿಗೆ ಕೇಳಿದ ಯಾರು, ಏನಪ್ಪ ನಾ ಯಾರು ಶತ್ರು ಹೊಡಿತಿದ್ದಲ್ಲ ಆ ಹೊಡಿಕಿಂತ ಒಂದು ದೊಡ್ಡ ಆಕಾರ ಬಂದು ನಿಂದಿರ್ತಿತ್ತು, ಅದು ಮೊದಲು ಬಾಣ ಬಿಡ್ತಿತ್ತು. ಅಂದರೆ ಇವ ಯಾರಿಗೆ ಹೊಡೆದಂಗಾತು? ಹೆಣಕ್ಕೆ. ಹಂಗೆ ಅದೇ ಗೆದ್ದದ್ದು ಆಗ್ತಿಲ್ಲ ಹ್ಯಾಂಗೆ ಅದು ಹೇಳ್ತಾರೆ. ಜರ್ನಿ ಅಂದಪ್ಪ ನಾ ಏನು ಮಾಡೋಂಗಿಲ್ಲಪ್ಪ, ಸನ್ನಿಧಿ ಮಾತ್ರ ಏನಾಗತ್ತಾನೆ ಇದು ಉದ್ಧವ ನಿಮಿತ್ತಂ ಇತ್ಯಾದಿ ಈ ಶ್ಲೋಕ ಹೇಳ್ತಾರೆ. ರೂಪರಹಿತ ಕಾಲಸ್ವರೂಪ ಆದಿ ನೀನು ಜಗತ್ತಿನ ಸೃಷ್ಟಿ ಸಂಹಾರ ಬ್ರಹ್ಮ ಶಂಕರ ಕೇವಲ ನಿಮಿತ್ತವು, ನೀನೇ ಮುಖ್ಯ. ಈ ಥರ ನಿನ್ನ ಸನ್ನಿಧಾನ ಜರಾಸಂಧ ನೀನೇ ಮಾಡ್ತೀಪ್ಪ, ಭೀಮ ನಿಮಿತ್ತ ಮಾತ್ರ ಆಗ್ತಾನೆ ನೋಡಿ. ಯಾವಾಗ ನೀ ಜರಾಸಂಧ ವಧ ಮಾಡ್ತೇವೋ, ಜರಾಸಂಧ ಕೈಲಿ ಬಿದ್ದಂಥ ಎಲ್ಲ ರಾಜರ ರಾಣಿಯರು ನಿನ್ನ ವಿಷ ಯಶವನ್ನು ಗಾನ ಆಡ್ತಾರೆ. ಏನಪ್ಪ ಕೃಷ್ಣ ಬಿಡಿಸ್ದ ನಿನ್ನ ಆ ಶತ್ರು ಜರಾಸಂಧ ವಧ ಮಾಡಿ ತಥಾ ಅವರ ಪ್ರಿಯತಮ ರಾಜರಿಗೆ ಕಾರಾಗೃಹದಿಂದ ಮುಕ್ತ ಮಾಡಿದ್ರು. ಅದೇ ಥರ ಹ್ಯಾಂಗೆ ಗೋಪಿಕೆಯರು ಶಂಖಚೂಡ ಮುಕ್ತ ಮಾಡಿದ್ರೆ ಹಿಡ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ನಿನ್ನ ಲೀಲಾ ಅದಲ್ಲ. ನಿನ್ನ ಶರಣಾಗತ ಮುನಿಗಳು ಗಜೇಂದ್ರ ತಥಾ ಜಾನಕಿ ಉದ್ಧಾರ ನಿನ್ನ ಲೀಲಾ ಆದಪ್ಪ. ನಾವು ನಿನ್ನ ತಂದೆ ತಾಯಿ ಕಂಸ ಕಾರಾಗೃಹ ಮುಕ್ತ ಮಾಡೋ ಸಲುವಾಗಿ ನಿನ್ನ ಲೀಲಾ ಮಾಡ್ತಾರೆ. ಬಿಡಿಸಿನಪ್ಪ ಕೃಷ್ಣ, ತಂದೆ ತಾಯಿಯನ್ನು ಜೇನು ಇಟ್ಟಿದ್ದ ನಮ್ಮ ಕಂಸ ಬಿಡಿಸ್ದ ಅಂತಾರೆ. ಅದೇ ಶ್ರೀಧರ ಸ್ವಾಮಿ ಬರ್ತಾರೆ. ಅದಕ್ಕೆ ಈ ಉಪಾಯ ನೀನು ಜರಾಸಂಧ ವಧ ಮಾಡು. ಈ ಅಭಿಪ್ರಾಯನ ಉದ್ಧವ ಗಾಯಂತೆ ಇತ್ಯಾದಿ ಶ್ಲೋಕ. ಜರಾಸಂಧನ ದ್ವಾರ ಬಂದಿ ಮಾಡಿದಂಥ ರಾಜರ ರಾಣಿಯರು ನಿನ್ನ ನಿರ್ಮಲ ಯಶ ಹಾಡ್ತಾರೆ. ಕೃಷ್ಣ ಇದ್ದಂತ ಬಿಡಿಸಿದ ನಮ್ಮ ಗಂಡಗಳಿಗೆ, ಇಲ್ಲಿ ನಮ್ಮ ಗಂಡನ ಬಿಡಿಸೋರು ಯಾರು ಅಂತ. ಉದ್ಧವ ಬಾಲಕರು ಲಾಲನ
ಲಾಲನ ಪಾಲ ಮಾಡೋ ಹೊತ್ನ್ಯಾಗ ಅವ್ರು ಹಾಡು ಹೊತ್ನ್ಯಾಗ ಜೋಗಳ ಹಾಡು ಹೊತ್ನ್ಯಾಗ ಕೃಷ್ಣ ಹಿಂಗೆ ಮಾಡ್ದ ಅಂತ ಜೋಗಳ ಹಾಡ್ತಾರೋ. ಜರ್ ನೀ ಕೇಳ್ಬೋದು ನನ್ನ ಯಾವ ಕರ್ಮ ವಿಷಯದೊಳಗೆ ಹೇಳ್ತಾರಪ್ಪ ಅಂದ್ರೆ ಆಗಿದ್ದವ ಹೇಳ್ತಾನೆ ನೋಡು, ನೀನು ನಿನ್ನ ಶತ್ರು ಜರಾಸನ ವಧ ಮತ್ತು ತನ್ನ ಪತ್ನಿಯರ ಮುಕ್ತಿ ವಿಷಯ ಅವ್ರು ಹೇಳ್ತಾರೆ ಹಾಡ್ತಾರೆ. ನೀ ಬಿಡಿಸ್ದ ಕೃಷ್ಣ ಅಂತ ವತ್ಸ ರೋಗೋಮ ಅಳಬೇಡ. ಅವ್ರು ಹೆಂಗೆ ಹಾಡ್ತಾರ ಅಳಬೇಡ. ಭಗವಂತ ಕೃಷ್ಣ ಇಂಥ ಕೆಲಸ ಮಾಡೋದನ ಈ ವಿಷಯ ದೃಷ್ಟಾಂತ ಗೋಪಿಕರು ಕೊಡ್ತಾರೆ ನೋಡಿ. ಗೋಪಿಕೆಯರು ನಿನ್ನ ದ್ವಾರ ಶಂಖಚೂಡ್ ವಧ ಮಾಡಿ ಅವ್ರ ಮುಕ್ತಿ ಹಾಡಿದೆ. ಮತ್ತೊಂದು ಅವತಾರ ಗಜರಾಜ ಉದ್ಧಾರ ಮಾಡಿದೆ. ಗಜರಾಜನ ಹಿಡ್ಕೊಂಡಿರ್ತಾರೆ ಮೊಸರು ಕಾಲ ಅಂತ ಬಿಡಿಸ್ದ ಮೇಲೆ ನೀನು ಜಾನಕಿ ರಾವಣ ಕಾರಾಗ್ದೊಳಗಿದ್ಲು, ಆಕಿನ ಬಿಡಿಸ್ದಿಲ್ಲ. ಹಂಗೆ ನೀನು ನಿನ್ನ ತಂದೆ ತಾಯಿ ಕಂಸನ ಕಾರಾಗ್ರ ಮುಕ್ತಿ ಮಾಡಿದಿಲ್ಲ. ಇದು ಅವಾಗ ಗೀತ ನಾವೆಲ್ಲ ಹಾಡಕತ್ತೇವಲ್ಲಿ ಕೃಷ್ಣ ಬಿಡಿಸ್ದ ಅಂತ. ಹಂಗೆ ಹೇ ಕೃಷ್ಣ ಜರಾಸಂಧದ ಸ್ವಯಂ ಭಾಳ ಪ್ರಯೋಜನ ಸಿದ್ಧ ಮಾಡುವಂಥದ್ದು ಒಂದಲ್ಲಪ್ಪ ಭಾಳ. ಯಾಕೆ ಬಂದೀರಾಜರ ಪುಣ್ಯದ ಪರಿಣಾಮದಿಂದ ಜರಾಸಂಧಾದಿ ಪಾಪದ ಪರಿಣಾಮದಿಂದ ನಿನ್ನದು ರಾಸು ಯಜ್ಞ ಅದು. ಯಾಕೆ ಆಗತ್ತೆ ರಾಸು ಯಜ್ಞ? ಅದರ ಒಂದು ಗುಟ್ಟ ಏನು ಗುಟ್ಟ? ಜರಾಸಂಧ ಹೊಡಿಬೇಕಾಗಿ ನೋಡಿ ಅಲ್ಲೇ ಅದ್ರ ಪರಿಣಾಮ ಜರಾಸಂಧ ಪಾಪದ ಪರಿಣಾಮ. ಅವ್ನ ಪಾಪದ ಕೂಡ ತುಂಬೈತೆ, ಅವ್ನು ಹೋಗ್ತಾನೆ. ಮತ್ತು ಇವ್ರದ್ದು ಪುಣ್ಯದ ಫಲ ಎಂತಾಗೈತೆ, ಇವ್ರು ಬಿಡುಗಡೆ ಆಗ್ತೈತಿ ನೋಡಿ. ಜರಾಸಂಧವದ ಅಲ್ಲೇ ತಿಳ್ಕೊಳ್ಳೋದ್ರಿಂದ ನೋಡಿ ಜಲಾಸವಧ ಆಗೋದ್ರಿಂದ ಶಿಶುಪಾಲಾದ್ರ ವಧ ಹಗರಾಗ್ತೈತಿ. ಅವ್ರಿಗೆಲ್ಲ ಇವನಿಂದ ಆಸೆ ನೋಡಿ. ಈ ಎಲ್ಲ ಮಾತು ನಡೆದು ಹೋಗ್ತಪ್ಪ. ಅದು ಇದು ಸಂಭಾವನೆ ಹೇಳ್ತಾನೆ ನೋಡಿ. ಈ ಉತ್ಪತ್ತಿ ಅನುಸಾರ ಪಾಕ್ ಶಬರೀಕರ್ಮ ವಾಚಕ ಶಬರಕ ಪುಣ್ಯಕರ್ಮ ಫಲ ಆಕ್ಯತಿ. ರಾಜನ ಜರಾಸಂಧನ ಕೈದಿಂದ ಮುಕ್ತರಾಗ್ತಾರೆ. ಜರಾಸಂಧನ ಪಾಪದ ಕಾರಣ ಅವನ ಮೃತ್ಯು ಆಗ್ತೈತಿ. ಪ್ರಾಯ ಪಾಪ ನಿಪಾಕೇನ ಪಾಠ ಆದ ಅರ್ಥ ಜರಾಸಂಧ ತನ್ನ ಪಾಪದ ಫಲದ ಸ್ವರೂಪವಾಗಿ ಸತ್ತೊಕ್ಕ. ಹುಟ್ಟುದು ಯಾರ್ದ? ತನ್ನ ಕರ್ಮದ ಹುಡ್ತಾನೆ. ಸಾಯುವುದು ಹೆಂಗೆ ಸಾಯ್ತಾನೆ? ಮತ್ತೆ ಅದೆಲ್ಲ ಪ್ರಾರಬ್ಧದ ಮುಗಿದೋಗಿರ್ತೈತೆ. ಕರ್ಮಗೀತ ಕಲಾಸ್ ಮತ್ತು ಮುಂದಿನ ಶುರು. ಮುಂದೇನಪ್ಪ ಇಲ್ಲೇನು ಮಾಡಿ ಮತ್ತೆ ಅದನ್ನು ಇಲ್ಲಿ ಉಂಡು ಮಕ್ಕೊಂಡಿದ್ರೆ ಅಲ್ಲಿ ಮತ್ತೇನಾರ ಆಯ್ತು. ಹಂಗೆ ಪಾಪದ ಸ್ವರೂಪ ಅವ್ನು ಸಾಕು. ರಾಸು ಎದ್ದ ಹಿಂಗೆ ಎದಕ್ಕಾಯ್ತು ರಾಜ ಇದೊಂದು ಮಾಡಿ ನಿಮಿತ್ತ ಆಗ ನಿನ್ನ ಆ ಯಜ್ಞ ಹೋಗಿದಾಗ ಇಡೀ ನೀ ಅಲ್ಲಿ ಹೋಗ್ಬೇಕು. ಎಲ್ಲೇ ಕೃಷ್ಣ ಹೇಳ್ತಾನೆ ಅಲ್ಲಿ ಹೋಗ್ಬೇಕಪ್ಪ ಎಲ್ಲ ಆಕತಿ. ಶುಕ ಮಹಾರಾಜ ರಾಜ ಪರೀಕ್ಷಿತ ಈ ಥರ ಉದ್ಧವನ ಈ ವಾಣಿ ಎಲ್ಲ ಥರದ ಮಂಗಲ್ಮಯ ಇತ್ತು. ಆ ಸಹಾಯ ನೋಡಿ ಅಲ್ಲೇ ಅದು ಒಳ್ಳೆ ಹೌದಪ್ಪ ಹೌದು ನಾರದು ಯದುವಂಶದ ಕುಲವೃದ್ಧ ತಥಾ ಭಗವಾನ್ ಕೃಷ್ಣನಿಗೆ ಎಲ್ಲರೂ ಅಲ್ಲೇ ಮಾಡಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ಅತ್ಯುತ್ತಮ ಅರ್ಥಾತ್ ಎಲ್ಲ ಸಲ ಇದು ಹಿಂಗೆ ಮಾಡೋದು. ನೀ ಅಲ್ಲಿ ಹೋಗಿ ರಾಸು ಯಜ್ಞ ಭಾಗ ಎಲ್ಲ ಹಾಕಿದ್ರು ಯದುವೃದ್ಧ ಅಂದು ಚಿತ್ ಮಾಡಿ ಅನಿರುದ್ಧ ಇತ್ಯಾದಿ ಅನ ಸಮರ್ಥನ್ ಅಲ್ಲಿ ಮಾಡಿ ಅನಿರುದ್ಧ ಬೇಡ ಇತ್ತು ಅವರ ಹೇಳಿ. ಅದು ಆಮೇಲೆ ತಾಯಿ ದೇವಕಿ ಪುತ್ರ ಭಗವಂತ ಕೃಷ್ಣ ವಸುದೇವ ಇತ್ಯಾದಿ ಆಜ್ಞಾ ಪಡ್ಕೊಂಡು ದಾರುಕ ಏವಂ ಜೈತ್ರ ಆದಿ ಭೃತ್ಯರು ಇಂದ್ರಪ್ರಸ್ಥ ಹೋಗುವಂಥ ತಯಾರಿ ಮಾಡಿಸಲು ಆದೇಶ. ದಾರುಕ ಸಾರಥ್ಯ ಮತ್ತಾತಲ್ಲ ನಾನು ಇಷ್ಟೊಂದು ಹೋಗ್ಬೇಕಪ್ಪ ತಾಯಿ ಗಾಡಿ ತಯಾರು ಮಾಡಿರ್ತೀವಲ್ಲ ಹಂಗೆ ಮತ್ತು ರಥ ತಯಾರು ಎಲ್ಲ ಕಾರ್ ಗಾಡಿ ಇದ್ದಿದ್ದಿಲ್ಲ ನೋಡೋರು. ರಥ ತಯಾರು ಮಾಡೋದು ರಥದಿಂದ ಹೋಗೋದಪ್ಪ. 4 ಕುದುರೆ ಕೊಟ್ಟು ಹೆಂಗೆ ಬಿಡ್ತಿದ್ದ ನೋಡಿ. ಅನುಷ್ಣ ಅರ್ಥತರ ಹೇ ಶತ್ರುಘ್ನ ಹೇ ಶತ್ರುಗಳು ಹೊಡೆಯುವಂಥ ರಾಜ ಪರೀಕ್ಷಿತ. ಇದು ಆದ ಕೃಷ್ಣ ಯದುವಂಶ ರಾಜ ಉಗ್ರಸೇನ್ ಬಲರಾಮ ಆಜ್ಞಾ ತೊಗೊಂಡು ನೋಡಿ ಬಾಲ್ ಮಕ್ಕಳಿಗೆಲ್ಲ ಸಮಾನ ಅವ್ರು ಎಲ್ಲರಿಗೂ ಹಿಡ್ಕೊಂಡು ರಾಣಿಗಳ ಮುಂದೆ ಹೊರಟು ದಾರುಕ ದ್ವಾರ ತಂದಂಥ ಗರುಡಧ್ವಜ ರಥದ ಮೇಲೆ ಸ್ವಯಂ ಕುಂತ. ಅದೇ ಥರ ತನ್ನ ಪತ್ನಿಯರು ಪ್ರಸ್ಥಾನ ಮಾಡಿಸಿ ಅಲ್ಲೂ ಕರ್ಕೊಂಡು ಅವರು ಕರ್ಕೊಂಡು ಯಜ್ಞ ಮತ್ತು ಎಲ್ಲ ನೋಡೋಕೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಅದು ಆದಮೇಲೆ ರಥ ಆನಿ ಕುದುರೆ ಸವಾರ ಕಾಲ ವಿಶಾಲ ಸೇನೆ ಜೊತೆ ಭಗವಂತ ಪ್ರಸ್ಥಾನ ಹೊರಟ. ಆ ಹೊತ್ತಿನೊಳಗೆ ಮೃದಂಗ ನಗಾರಿ ಡೋಲು ಶಂಖ ಎಲ್ಲವೂ ಬಾರ್ಸಾಕತ್ತೇವೆ ಅಂತ ಕೇಳ್ತಾರೆ. ಭಾತ ಅರ್ಥಾತ್ ನಡೆಯಿದವು
ಸಾದಿನ ಅರ್ಥ ಎಲ್ಲ ಕುದುರೆ ಅವರು ಎಲ್ಲರೂ ಮಾಡ್ತಾರೆ. ಸತಿ ಶಿರೋಮಣಿ ರುಕ್ಮಿಣಿ ಆದಿ ಸಹಸ್ರಾರು ರಾಣಿಯರು ಮುಂತಾದಲ್ಲ ಅವರೆಲ್ಲ ಪುತ್ರ ಜೊತೆಗೆ ಸುಂದರ ವಸ್ತ್ರ ಭೂಷಣ ಚಂದನಾದಿ ಲೇಪನ ಪುಷ್ಪಮಾಲ ಸುಸಜ್ಜಿತ ಆಗಿ ಕೈಯೊಳಗೆ ತಲವಾರ್ ಡಾನ್ ಹಿಡ್ಕೊಂಡಂಥ ಸೈನಿಕರಿಂದ ಮತ್ತು ರಕ್ಷಣೆ ಮಾಡಬೇಕು. ಅವರು ಕೃಷ್ಣನ ಪತ್ನಿಯರು ಎಲ್ಲ ಬರ್ತಾರೆ. ರಥದ ಎಂಥದ್ದು ಅಲ್ಲೇ ಬಂಗಾರದಲ್ಲಿ ಮಾಡಿದಂಥ ಪಾಲಕಿಯೊಳಗೆ ಕೆಲವು ಕುಂಡ್ರಿಸಿ ತನ್ನ ಪತಿ ಕೃಷ್ಣನ ಹಿಂದೆ ಅವ್ರು ಹೊಂಟರು, ಪಲ್ಲಕ್ಕಿಯಾಗ ಹೊಂಟರು. ನುಜಾಜಿ ಇತ್ಯಾದಿ ಶ್ಲೋಕದಿಂದ ಅದನ್ನು ದೇಶ ಅನುಚರ ಸ್ತ್ರೀಯರು ವರಾಂಗನೆ ಯೋಗ್ಯ ರೀತಿಯ ಶೃಂಗಾರ ಮಾಡಿಕೊಂಡು ಖಾಸ್ ಆದಿ ಜೋಪಣಿ ಅನೇಕ ಪ್ರಕಾರ ಎಲ್ಲ ಏನೇನು ಸಮಾಗಿ ತಗೋಬೇಕೋ ತಂಬು ಕಂಬಳಿ ಅದೆಲ್ಲ ತೊಗೊಂಡು ಹೊಂಟ್ರು. ಮನುಷ್ಯ ಒಂಟಿ ಆದಿ ಸಮಾರಿ ಅವರು ಇದ್ರು. ಆಮೇಲೆ ಎಲ್ಲ ಗಾಡಿಯಾಗೆಲ್ಲ ಸಾಮಾನು ಅನುಚರ ನಾರಿಯರು ಅವರೆಲ್ಲರೂ ಹೊಂಟ್ರು. ಯಾವ ಥರ ತಿಮಿಂಗಲ ಏವಂ ಲರ್ ಎದ್ದಾಗ ಕ್ಷುಬ್ಧ ಅಂತ ಸಮುದ್ರ ಶೋಭಾ ಸಮುದ್ರ ದೊಡ್ಡದಾಗ ಭಾಳ ಚಂದ ಕಾಣ ಹಂಗೆ ಇವರೆಲ್ಲರೂ ಹೊಂಟ್ರು. ಭಾಳ ಚಂದ ಕಾಣಕತ್ತವು. ಸೂರ್ಯನ ಕಿರಣದಿಂದ ಕೃಷ್ಣನ ಸೇನಾ ಸುಶೋಭಿತ ಹೆಂಗಾತು ಅತ್ಯಧಿಕ ಕೋಲಾಹಲಯುಕ್ತವಂಥ ತಿಮಿಂಗಲ ಲಹರಗಳೆದ್ದ ಕ್ಷುಬ್ಧ ಜೋರಾಕತ್ತಾಯ. ಕೃಷ್ಣನ ದ್ವಾರ ಸಮ್ಮಾನ್ ದೇವರ್ಷಿ ನಾರು ಭಗವಂತನ ನಿರ್ಣಯ ತಿಳ್ಕೊಂಡು ಭಾಳ ಹೋಗೋಣಪ್ಪ ಇನ್ನು ಅಲ್ಲಿ ಯಜ್ಞ ಭಾಗವಹಿಸೋಣ. ಜಲಸನ ಹೊಡಿದೈತಲ್ಲ ಅದು ಮಾಡೋ ನಾರದರಿಗೆ ಭಾಳ ಆನಂದ. ಭಗವಂತನ ದರ್ಶನ ದೇವರ್ಷಿ ಎಲ್ಲ ಇಂದ್ರಿಯಗಳು ಆನಂದ ಮಗ್ನ ನೋಡಿ ಎಲ್ಲವೂ ಕೃಷ್ಣನ ದರ್ಶನ. ಹೋಗುವ ಹೊತ್ತಿನ ಭಗವಂತ ದೇವರ್ಷಿಯ ಅನೇಕ ಪ್ರಕಾರ ಸಾಮಗ್ರಿನ ಅಲ್ಲೇ ಪೂಜೆ ಎಲ್ಲ ಸಾಮಾನು ತೊಗೊಂಡು ಪೂಜೆ ಮಾಡ್ತಾನೆ ನೋಡಿ. ನಾರದ ಪೂಜೆ ಮಾಡ್ತಾನೆ ಕೃಷ್ಣ. ಇದು ಆದಮೇಲೆ ದೇವರ್ಷಿ ಮನಸ್ಸಿನ ಭಗವಂತನ ನಮಸ್ಕಾರ ಮಾಡಿ ಆಕಾಶ ಮಾಡಿ ಅವಾಗೇನು ಗಾಡಿ ಬೇಕಾಗಿಲ್ಲ. ಯಾರಿಗೆ ನಾರದ ರಥ ನಾರಾಯಣ ಮಣ್ಣ ಹಾಗೆ ಅಂತ ವರ ಅದು ನಿಮಗೂ ಚಲೋ ಇತ್ತು ಇಲ್ಲ ಹಾಗೆ ಅದು ಹೇಳ್ತಾರೆ. ರಾಜರ ದೂತ ತನ್ನ ಮಾನಿ ಪ್ರಸನ್ನ ಮಾಡ್ತಾ ಭಗವಂತ ಹೇಳ್ತಾನೆ, ದೂತ ನೀನು ಹೆದರಬೇಡ, ನಿನಗೆ ಕಲ್ಯಾಣ ಜರಾಸನ್ ನಾನು ಹೊಡೆಸ್ತೀನಿ ಎಲ್ಲ ಕೊಲ್ತೀನಿ ಪಾ ಜರಾಸನ್. ಅವ್ರು ದೂತ ಬಂದಲ್ಲ ಮತ್ತೇನಪ್ಪ ಮತ್ತು ಹಿಂಗೆ ಅಂತ ಹೇಳಕ್ಕೆ ಬಂದಲ್ಲ ಅದು ಹೆದರಬೇಡ ನೀನು, ನಾ ಎಲ್ಲ ಇನ್ನು ಜರಾಸನ್ ಏನು ಮಾಡೋದು ಮಾಡಿ. ಯಾಕೆ ಆ ಎಲ್ಲ ಕೈದಿ ರಾಜರ ಪರವಾಗಿ ಬಂದಿದ್ದ ದೂತ ಅವ್ನಿಗೆ ಹೇಳ್ತಾ ಹೆದರಬೇಡ ನೋಡು ಮಹಾಭೈಷ್ ಅದು ರಾಜಗಳ ಅಭಿಪ್ರಾಯ ಯೋಗ್ಯ. ಈ ಥರ ಹೇಳಿದ ಮೇಲೆ ದೂತ ಅವನು ಪ್ರಸ್ಥಾನ ಮಾಡಿದ. ಅವ ರಾಜರ ಎಲ್ಲ ಮಾತು ಇದ್ದಂಗೆ ಅವ್ರು ಹೇಳಿದ್ದ. ಮುಕ್ತಿ ಪ್ರಾಪ್ತ ಮಾಡುವಂಥ ರಾಜರು ಭಗವಂತನ ಬರುವಂಥ ಯಾವಾಗ ಬರ್ತಾನೋ ಕೃಷ್ಣ ಯಾವಾಗ ಬರ್ತಾನೋ ಮತ್ತು ಬಿಡುಗಡೆ ಆಗ್ಬೇಕು ಅದ್ರದ್ದು ದಾರಿ ನೋಡಾಕತ್ತೀವಿ. ಭಗವಂತ ಕೃಷ್ಣ ಅನರ್ಥ ಸೌಭಿ ಮಾರು ಕುರುಕ್ಷೇತ್ರ ಈ ಎಲ್ಲರ ಮಧ್ಯೆ ಬೀಳುವಂಥ ಪರ್ವತಗಳು ನದಿಗಳು ನಗರಗಳು ಗ್ರಾಮಗಳು ಅವೆಲ್ಲ ದಾಟಿ ಮತ್ತು ರಥದ ಮೇಲೆ ಹೋಗ್ತಾರೆ. ದಾರಿ ಯಾವ ಊರಂತ ಅವ್ನು ದಾಟಿ ದಾರಿಯೊಳಗೆ ಬಿಡುವಂಥ ಅನರ್ಥ ಆದಿ ದೇಶ ದಾಟಿ ವಿನಶನ ಅರ್ಥಾತ್ ಕುರುಕ್ಷೇತ್ರಕ್ಕೆ ಅತಿಯಾಯ್ ಅರ್ಥಾತ್ ಪಾರ ಮಾಡ್ಕೊಂಡು ಮುಂದೆ ಹೊರಟ. ಅದು ಆದಮೇಲೆ ಭಗವಂತ ದೃಷ್ಟಮತಿ ಏವಂ ಸರಸ್ವತಿ ನದಿಗಳ ಪಾರು ಮಾಡಿ ಅದಾದಮೇಲೆ ಬರುವಂಥ ಪಾಂಗರ್ ಏವಂ ಮತ್ಸ್ಯ ದೇಶ ಪಾರು ಮಾಡ್ಕೊಂಡು ಇಂದ್ರಪ್ರಸ್ಥಕ್ಕೆ ಬಂದ ನೋಡಿ. ಇಂದ್ರಪ್ರಸ್ಥ ಅದು ಶಕ್ರಪ್ರಸ್ಥನು ಅಂತಾರೆ. ಪರೀಕ್ಷಿತ ಭಗವಂತ ಕೃಷ್ಣನ ದರ್ಶನ ಮನುಷ್ಯರಿಗೆ ಸಿಗೋದು ಭಾಳ ಕಠಿಣ. ಅದರ ಇಂಥ ಭಗವಂತ ಕೃಷ್ಣ ಬಂದ ಈ ಮಾತು ಕೇಳಿ ಯುಧಿಷ್ಠಿರ ಭಾಳ ಆನಂದ. ಅವ ತನ್ನ ಆಚಾರ್ಯ ತಥಾ ಹಿತೈಷ ಭಾಗವತದಲ್ಲಿ ಕೃಷ್ಣನ ಅಲ್ಲಿ ಸ್ವಾಗತ ಮಾಡ್ದ. ಅಲ್ಲಿ ನಗರದ ಮತ್ತು ಕೃಷ್ಣ ಬಂದ ಅಲ್ಲಿ ಮಾತು ಬಿಟ್ಟು ಹೊರಗೆ ಹೊರಟ ಊರವರೆಗೆ ಸ್ವಾಗತ ಮಾಡ. ಮಹಾರಾಜ ಯುಧಿಷ್ಠಿರ ಮಂಗಲಮಯ ಹಾಡು ತಥಾ ವಾದ್ಯ ಜೋರಿಂದ ಬಾರಿಸ್ತಾ ಅಲ್ಲೇ ವೇದ ಮಂತ್ರದ ಧ್ವನಿಪೂರ್ವಕವಾಗಿ ಆದ್ದರಿಂದ ಭಗವಂತನ ಸಮಾಧಾನ ಮಾಡಿ ಅಲ್ಲಿ ಹೋಗಿ ಇಂದ್ರಿಯಗಳ ಮುಖ್ಯ ಪ್ರಾಣ ಅಲ್ಲೇ ಅವನ ಕೃಷ್ಣನ ಭೇಟಿಯಾಗಿ ಹೋಗ್ತಾನೆ. ಪ್ರಾಣ ಅರ್ಥಾತ್ ಇಂದ್ರಿಯ, ಪ್ರಾಣಮಯ ಅರ್ಥಾತ್ ಮುಖ್ಯ ಪ್ರಾಣ ಅರ್ಥಾತ್ ಎಲ್ಲ ಕರ್ಕೊಂಡು ಅವನ ಶ್ರೀಕೃಷ್ಣ ಆ ಕೃಷ್ಣನ ಭೇಟಿ ಮಾಡಕ್ಕೆ ಹೊಂಟ, ಸ್ವಾಗತ ಮಾಡಕ್ಕೆ ಹೊಂಟ. ಅದು ಆದಮೇಲೆ ಪ್ರಸನ್ನ ಹೃದಯ ಮಹಾರಾಜ ಯುಧಿಷ್ಠಿರ ಭಾಳ ದಿನದ ಮೇಲೆ ಸಿಕ್ಕ ಭಾಳ ದಿವಸ ಭೇಟಿಯಾಗ ಕೃಷ್ಣನನ್ನು ನೋಡಿ ಅತ್ಯಂತ ಪ್ರೇಮಪೂರ್ವಕ
ಅವನ ಮೇಲೆ ಆಲಿಂಗನ ಮಾಡಲ್ಲ. ಲಕ್ಷ್ಮಿ ಏಕಮಾತ್ರ ನಿವಾಸಸ್ಥ ಭಗವಂತನ ಕೃಷ್ಣ ದಿವ್ಯ ಮಂಗಲ ವಿಗ್ರಹ ಅದಪ್ಪ. ಎರಡೂ ಕೈಯಿಂದ ಹಿಡ್ಕೊಂಡು ಆಲಿಂಗನ ಮಾಡಿ ಯುಧಿಷ್ಠಿರ ಸಮಸ್ತ ಪಾಪ ವಿನಷ್ಟ. ಕೃಷ್ಣನ ಸ್ಪರ್ಶ ಎಲ್ಲ ಅವನು ಸಂಪೂರ್ಣ ಅಂಗ ರೋಮಾಂಚನಕ ಪ್ರಫುಲ್ಲಿತ. ಆವತ್ತೆ ಅವನಿಗೆ ವಿಶ್ವದ ಪ್ರಪಂಚ ಭ್ರಮ ಬಿಲ್ಕುಲ್ ಇದೆ. ನಾ ಎಲ್ಲದನ್ನೇ ಏನು ಖಬರೇ. ಅವನ ಕಣ್ಣು ಪ್ರೇಮಾಸರು ಮತ್ತು ಕೃಷ್ಣ ಬಿಟ್ಟ ಕಣ್ಣೀರು ಬರ್ತಾವ. ಲಕ್ಷ್ಮಿ ನಿರ್ಮಲ ನಿರ್ದೋಷಿ ಮಾಸಸ್ಥ ಅರ್ಥಾತ್ ಸಂಸಾರ ಸಮಸ್ತ ವ್ಯವಹಾರ ಅಲ್ಲಿ ಮರ್ತ ಬಿಟ್ಟ ಮಹಾರಾಜ ಯುಧಿಷ್ಠಿರ. ಪ್ರೇಮ ವೇಗದಿಂದ ವಿಸ್ಮೃತ ಬಾಹ್ಯ ವ್ಯಾಪಾರ ಉಳ್ಳಂಥ ಭೀಮನು ನಗನಗತ ತನ್ನ ಭಗವಂತ ಕೃಷ್ಣನ ಆಲಿಂಗನ ಮಾಡಿ ಆನಂದಮಗ್ನಾದ. ಆಮೇಲೆ ಅರ್ಜುನ, ನಕುಲ, ಸಹದೇವ ತಮ್ಮ ಅತ್ಯಂತ ಪ್ರೀತ ಭಗವಾನ್ ಕೃಷ್ಣನ ಆಲಿಂಗನ ಪ್ರಾಪ್ತಿ ಮಾಡಿ ಆವತ್ತಾಗ ಎಲ್ಲ ಜನ ಕಣ್ಣೊಳಗೆ ನೀರು ಬಂದು ಹಂಗೆ ಬಾಡ ಅಂದರೆ ಮಹಾಪೂರ್ ಬಂದಂಗೆ ಬರ. ಅರ್ಜುನ ಪುನಃ ಭಗವಂತನ ಕೃಷ್ಣ ಆಲಿಂಗನ ಮಾಡಿದ. ತಥಾ ನಕುಲ ಕೃಷ್ಣನ ನಮಸ್ಕಾರ ಮಾಡಿ. ಕೃಷ್ಣ ಬ್ರಾಹ್ಮಣ ತಥಾ ಕುರುವೃದ್ಧ ಯಥೋಚಿತ್ ನಮಸ್ಕಾರ ಮಾಡು. ಅವನು ನಮಸ್ಕಾರ ಮಾಡು. ಅರ್ಜುನ ಸಮ ಆಗೋ ಕಾರಣ ಅರ್ಜುನ ಕೃಷ್ಣನ ಆಲಿಂಗನ ಮಾಡ ನೋಡು. ಅರ್ಜುನ್ ಸಮಾನ ಆಗೋ ಕಾರಣ ಅರ್ಜುನ್ ಅವ್ರದ್ದು ಸಮವಯಸ್ಸು ನೋಡು, ಅದು ಆಲಿಂಗನ. ಅರ್ಜುನ ಭಗವಂತನ ಅಲ್ಲೇ ಪಾದ ಮುಟ್ಟ ಅಪೇಕ್ಷೆ ಮಾಡಿ. ಕಿಂತು ಭಗವಂತ ಅವನ ಎರಡೂ ಭುಜನ ಹಿಡ್ಕೊಂಡು ಹೃದಯಕ್ಕೆ ಹಚ್ಚಿಕೊಂಡ. ನಕುಲ ಸಹಜ ಭಗವಂತನ ನಮಸ್ಕಾರ. ಕುರು ಸಂಜಯ ಸೃಂಜಯ ತಥಾ ಕೈಕೇಯ ದೇಶ ರಾಜು ಕೃಷ್ಣನ ಸಮಾನ ಅಲ್ಲೇ ಸನ್ಮಾನ ಮಾಡಿ. ಭಗವಂತ ಕೃಷ್ಣ ಎಲ್ಲ ರಾಜರು ಅವ್ರಿಗೆ ಸನ್ಮಾನ. ಸೂತ, ಮಾಗದ, ಒಂದೇ ಜನ ಬ್ರಾಹ್ಮಣರು ಭಗವಂತ ಸ್ತುತಿ ಮಾಡಿ. ಗಂಧರ್ವ, ನಟರು, ವಿದೂಷಕ ಆದಿ ಮೃದಂಗ, ಶಂಕ, ನಗಾರಿ ಅಲ್ಲಿ ಬಾರಿಸಕತ್ತಾರೆ. ಈ ಥರ ತನ್ನ ಹೃದಯ ಜೊತೆ ಪರಮ ಯಶಸ್ವಿ ಕೃಷ್ಣನ ಸ್ತುತಿ ಮಾಡಿದ ಮೇಲೆ ಅವ ಎಲ್ಲೇನು ಏನೇನು ಸಜ್ಜು ಮಾಡಿದ್ರು ಅಲ್ಲಿ ನಗರವನ್ನು ಅಗ್ನಿ ಸುಂದರ ಮಾಡಿದ್ರು ಪ್ರವೇಶ ಮಾಡಿದ್ರು. ಇಂದ್ರಪ್ರಸ್ಥ ನಗರ ಅಲ್ಲಿ ರಸ್ತೆಗಳು, ಓಣಿಗಳು, ಮದಮತ್ತ ಆನೆ ಮದದ ಗಂಧ ಅಲ್ಲೆಲ್ಲ ಹಾಕ್ತಾರೆ. ಸುಂದರ ಒಳ್ಳೆ ನೀರು ಹಾಕಿದ್ರು ಅಲ್ಲಿ ಮಾಡ್ತಾಯಿದ್ರು ಅಂತ. ಧ್ವಜ ಕಟ್ಟಿದ್ರು, ಪತಂಗ ಕಟ್ಟಿದ್ರು, ಅಲ್ಲೆಲ್ಲ ಪತಾಕೆಗಳನ್ನು ಕಟ್ಟಿದ್ರು. ಪ್ರತ್ಯೇಕ ಮಾರ್ಗ ಸ್ಥಾನ ದೀಪ ಹಚ್ಚಿದ್ರು. ಆ ದೀಪ ಉಳ್ಳಂಥ ಭಾಳ ಶುಭ ಯಾಕೆ. ಪ್ರತ್ಯೇಕ ಮನೆ ಚರೋ ಸುಗಂಧಿತ ಧೂಪದಿಂದ ಮನೋಹರ ಆಗಿದೆ. ಎಲ್ಲ ಗೃಹದ ಮೇಲೆ ಪತಾಕೆಗಳು ಹರಿಸ್ತಾಯಿದ್ರು. ಸುವರ್ಣ ಕಲಶ, ಬಂಗಾರ ಶಿಖರ ಅಲ್ಲೇ ಚೆಮ್ಮ. ಕೃಷ್ಣನ ಈ ಪ್ರಕಾರ ಅಲ್ಲೇ ಭವನದೊಳಗೆ ಯುಕ್ತವಂತ ಇಂದ್ರಪ್ರಸ್ಥವನ್ನು ನೋಡ್ದ. ಪ್ರತ್ಯೇಕ ಪ್ರಕಾಶ ಆಗ್ತಂಥ ದೀಪ ಅವೆಲ್ಲವೂ ಕೂಡ ಕೃಷ್ಣ ಅವನ್ನು ನೋಡ್ದ. ಇದನ್ನು ನೋಡಿ ಅತ್ಯಂತ ಮನೋಹರ ಭಗವಾನ್ ಕೃಷ್ಣ ರಾಜಮಾರ್ಗದ ಮೇಲೆ ಬಂದ. ಉತ್ಸಾಹವಶ ಅವನ ಅಲ್ಲೇ ಚೋಂಡಿ ಸೀರೆ ಶಿಥಿಲ್ ಅವ ಹೆಣ್ಮಕ್ಳು ನೋಡಕ್ಕೆ ಬಂದಾಗ ಅಂಥ ಯುವತಿ ಗೃಹದ ಕೆಲಸ ಶಯ್ಯ ಆದಮೇಲೆ ಅಲ್ಲಿ ಮಕ್ಕಳು ತಮ್ಮ ಪತಿಯನ್ನು ಬಿಟ್ಕೊಂಡು ನೋಡಿಸಲ್ಲ ಓ ಕೃಷ್ಣ ಬಂದ ಅಂದ್ರೆ ಒಡೆ ಹೋದ್ರು. ಎಲ್ಲ ಏನು ಮಕ್ಕೊಂಡಿದ್ರು ಎಲ್ಲ ಬಿಟ್ಬಿಟ್ಟು ಹಂಗೆ ಬಂದುಬಿಟ್ರು. ನೋಡಿ ಯಾವಾಗ ಪುರುಷರ ಸಹ ದರ್ಶನಿ ಕೃಷ್ಣ ಅವಾಗ ನಾರಿ ವಿಷಯ ಅದೇ ಎಲ್ಲರೂ ಚಲೋನೇ ಇದ್ದ. ಹೆಣ್ಮಕ್ಳು ಉತ್ಸುಕತೆ ಅದು ಹೇಳ್ದಪ್ಪ. ಆನೆ, ಕುದುರೆ, ರಥ, ಕಾಲಾಳು ಅವೆಲ್ಲ ಅದು ತಮ್ಮ ಪತ್ನಿಯರ ಜೊತೆ ಕೃಷ್ಣನ ನೋಡಿ ಅಲ್ಲಿ ಅಟ್ಟದ ಮೇಲೆ ಹತ್ತಿ ಯುವತಿಯವರು ಕೃಷ್ಣನ ಪುಷ್ಪವೃಷ್ಟ ಮೇಲಿಂದ ಹಚ್ಚಿ ಹೂಗ ಪ್ರೇಮಪೂರ್ಣ ನಗಿ ಚಿತ್ತವನ್ನು ಅವನ ಸ್ವಾಗತ ಮಾಡಿದ್ರಪ್ಪ. ಅದೇ ಅರ್ಥ. ಇಂದ್ರಪ್ರಸ್ಥ ನಗರದ ನಾರಿ ರಾಜಮಾರ ಚಂದ್ರಮನಂತೆ ವಿರಾಜಮಾನ ನಕ್ಷತ್ರ ಸಮ ಭಗವಂತ ಕೃಷ್ಣನ ಪತ್ನಿಯವರೆಲ್ಲೋ ಬಂದಿರು. ಅವ್ರು ನೋಡಿ ತಮ್ಮ ಹೇಳಾಗ ಈ ಎಲ್ಲರೂ ಯಾವ ತಪಸ್ಸು ಮಾಡಿದ್ದಾರೋ ಅವ್ರು ಮಾತಾಡಕತ್ತಾರೆ. ಯಾರು ಅವ್ರೇನು ಹೆಣ್ಮಕ್ಳು ಯಾರು ನೋಡಿ ಕೃಷ್ಣನ ಹೆಂಡದರು ಅವ್ರು ನೋಡಿ ಮಾತಾಡ ಯಾವ ತಪಸ್ಸು ಮಾಡಕತ್ತಿದ್ದಾರೆ ಇವ್ರ ಕಾರಣ. ಪುರುಷ ಶಿರೋಮಣಿ ಕೃಷ್ಣ ತನ್ನ ನಾಗಿ ವಿಲಾಸಪೂರ್ಣ ಕಟಾಕ್ಷ ಎಲ್ಲರ ಕಡೆಗೆ ನೋಡಿ ಪರಮಾನಂದ ಪ್ರದಾನ ಮಾಡ್ತಾನೆ, ಕೃಷ್ಣ ಪ್ರದಾನ ಮಾಡ್ತಾನೆ ಅಂದ ಬಳಿಕ ಏನು ಪುಣ್ಯ ಮಾಡಿದ್ದಾರಪ್ಪ ಇವರು ನೋಡೋಣ. ಅರ್ಥ ಕೈಯೊಳಗೆ ಉಪಹಾರ ನಿಷ್ಪಾಪ ನಾರಿಗರನ್ನು ಸ್ಥಾನ ಭಗವಂತ ಕೃಷ್ಣ ಕೂಡಿ ಅವರಿಗೆ ಉಪಹಾರ ಪ್ರದಾನ ಮಾಡಿದ. ಕೃಷ್ಣನ ಪೂಜಾ ಮಾಡಿದ್ರು ಅವರೆಲ್ಲ ದಾರಿ. ಅಂತಃಪುರದ ನಾರಿ ಭಗವಾನ್ ಕೃಷ್ಣನ ನೋಡಿ ಪ್ರೇಮ
ಆನಂದದಿಂದ ಅವ್ರದ್ದು ಆನಂದ ತುಂಬಿಡ್ತು. ಎಲ್ಲರೂ ತಮ್ಮ ಪ್ರೇಮಪೂರ್ಣ ಆನಂದ ಅರಳುತ್ತ ನೇತ್ರ ಭಗವಂತ ಸ್ವಾಗತ ಮಾಡಿದರು. ಕೃಷ್ಣನು ಎಲ್ಲರ ಸ್ವಾಗತ ಸ್ವೀಕಾರ ಮಾಡಿ ರಾಜಭವನದೊಳಗೆ ಅಲ್ಲೇ ಪ್ರವೇಶ ಮಾಡ್ದ. ಮಾತಾ ಕುಂತಿ ತ್ರೈಲೋಕ್ಯಾಧಿಪತಿ ತನ್ನ ಸಂಬಂಧಿಕ ಕೃಷ್ಣನ ನೋಡಿ ಆನಂದದಿಂದ ತುಂಬಿಟ್ಟು ತನ್ನ ಪುತ್ರೋದು ಜೊತೆ ಪಲಂಗನ ಎಲ್ಲಿ ಎದ್ದು ಇಲ್ಲೇ ಎದ್ದು ಬಂದು ಕೃಷ್ಣನ ಒಳ್ಳೆ ಅಪಗೊಂಡ ನೋಡಿ. ಸುಷುಂ ಸಸ್ನುಷ ಅರ್ಥಾತ್ ದ್ರೌಪದಿ ಜೊತೆ ಬಂದು ಅಲ್ಲ, ಆ ದ್ರೌಪದಿ ಕರ್ಕೊಂಡು ಯುಧಿಷ್ಠಿರ ದೇವತೆಯ ಆರಾಧ್ಯ ಕೃಷ್ಣನ ಸಮಾಧಾನಪೂರ್ವಕ ಮುಂದೆ ಆನಂದಾತಿಶಯ ಕಾರಣ ಆತ್ಮವಿಸ್ಮೃತ ತಾವು ಎಲ್ಲದೇವಿ ಮರ್ತ ಬಿಟ್ಟು ಈ ಮಾತನ್ನು ಅವ್ರಿಗೆ ನೆನಪೇ ಇಲ್ಲ. ಯಾವ ಕ್ರಮದಿಂದ ಭಗವಂತನ ಪೂಜೆ ಮಾಡಬೇಕು ಖಬರೇ ಇಲ್ಲ, ಏನು ಮಾಡಬೇಕು ಯಾಕೆ ಕೃತ್ಯ ವಿಶೇಷ. ಕೃಷ್ಣ ತನ್ನ ಅದೇ ಸಂಬಂಧಿ ಎರಡನೇ ಗುಂಜ ಸ್ತ್ರೀಯರು ಎಲ್ಲರೂ ನಮಸ್ಕಾರ. ರಾಜ ಪರೀಕ್ಷಿತ ದ್ರೌಪದಿ ಸುಭದ್ರಾ ಭಗವಾನ್ ಕೃಷ್ಣನ ನಮಸ್ಕಾರ ಮಾಡಿ. ಗುರು ಸ್ತ್ರೀಣ ಗುರುಜನರ ಪತ್ನಿಯರು ಅವರೆಲ್ಲ ಕೃಷ್ಣ ಅರ್ಥಾತ್ ದ್ರೌಪದಿಯಿಂದ ಪೈತಾರ್ಥ ಸುಭದ್ರ ಎಲ್ಲರ ನಮಸ್ಕಾರ ಮಾಡಿ. ತನ್ನ ಅತ್ತಿ ಮಾತಾ ಕುಂತಿ ಪ್ರೇರಣಾ ದ್ರೌಪದಿ ಕೃಷ್ಣನ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಭದ್ರ ಜಾಂಬವತಿ ಕಾಲಿಂದಿ ಮಿತ್ರವೃಂದ ಶಯ್ಯ ತಥಾ ಪತಿವ್ರತ ನಗ್ನಾಚಿತಿ ಅನ್ಯ ಭಗವಾನ್ ಕೃಷ್ಣನ ಏನೇನು ಪತ್ನಿಯರಲ್ಲಿ ಬಂದರು ಆ ಎಲ್ಲ ಸತ್ಕಾರ ವಸ್ತ್ರ ಮಾಲಿ ಗೀಲಿ ಅವರೆಲ್ಲ ವಸ್ತ್ರ ಕೊಟ್ಟರು. ಅರ್ಥಾತ್ ಅಲ್ಲಿ ಪೂಜಾ ಸತ್ಕಾರ ಮತ್ತೊಂದು ಭಗವಂತನ ಕೃಷ್ಣನ ಪತ್ನಿಯರು ಅಲ್ಲಿ ಬಂದರು, ಅವರೆಲ್ಲರಿಗೂ ಸಮಾನ ಕೊಟ್ಟರು. ಮಹಾರಾಜ ಯುಧಿಷ್ಠಿರ ಕೃಷ್ಣನ ಅವನ ಸೇನಾ ಅವನಿಚರು ಮಂತ್ರಿ ತಥಾ ಅವನೆಲ್ಲ ಪತ್ನಿಯರ ಜೊತೆ ಇಂಥ ಸ್ಥಾನದಲ್ಲಿ ಸಹ ಅನಿತ್ಯ ನವೀನ ಸುಖ ಪ್ರಾಪ್ತಿಯ ಮತ್ತು ಅವ್ರಿಗೆ ಇಳಿಸೋ ಜಾಗ ಕೊಡಬೇಕು. ಎಂಥ ಜಾಗಪ್ಪ, ನಿತ್ಯ ನವೀನ ಸುಖ ಅವರಿಗೆಲ್ಲ ಆನಂದ ಇದೆ ಹಾಗೆ ಇಳಿಸ್ತಾರೆ. ಎಲ್ಲಿ ಪ್ರತಿದಿನ ನವೀನ ಸುಖ ಸಾಮಗ್ರಿ ದಿನ ದಿನ ಒಂದು ದಿವಸ ಇಡ್ಲಿ ಮಾಡಿದ್ರೆ ಮತ್ತೊಂದು ದಿವಸ ಆಸೆ ಗುಲಾಬ್ ಜಾಮೂನು ಉಪ್ಪಿಟ್ಟು ಹೀಗೆ ಮಾಡ್ತಾ ದಿನ ಮಸಾಲ ಹಂಗೆ ಮಾಡ್ದ. ಅಲ್ಲೇ ಅರ್ಜುನ್ ಜೊತೆ ಇದ್ದು ಕೃಷ್ಣ ಖಾಂಡವನ ಮಾಡಿಸಿ ಅಗ್ನಿಯಿಂದ ತೃಪ್ತಿ ಮಾಡ್ದ. ಖಾಂಡವನ ಮಾಯಾಸುರ ಅಗ್ನಿಯಿಂದ ಅದು ಬಚಾವ್ ಮಾಡಿದ್ದ. ಆ ಮಾಯಾಸುರ ಯುಧಿಷ್ಠಿರ ಸಲ ದಿವ್ಯ ಸಭಾ ನಿರ್ಮಾಣ ಮಾಡಿದ್ದ, ಮಾಡಿದ್ದ. ಹೆಂಗೆ ಜನಾರ್ದನ ಭಗವಂತ ಪ್ರೇಮಪೂರ್ವಕ ಅರ್ಜುನ್ ಜೊತೆಗೆ ಇದ್ದ. ಅರ್ಜುನ ಸಹಾಯತ ಖಾಂಡವನ ದ್ವಾರ ಅಗ್ನಿ ತೃಪ್ತಿ ಮಾಡಿ ತಥಾ ಮಾಯಾಸುರ ಆ ಅಗ್ನಿಯಿಂದ ಬಚಾವ. ಮಯನನ ಆದೇಶ ನೋಡಿ ಅವನ ಆದೇಶ ರಾಜ ಯುಧಿಷ್ಠಿರನ ಸಲುವಾಗಿ ದಿವ್ಯ ಸಭಾ ನಿರ್ಮಾಣ ಮಾಡಿದ್ದ ಭಗವಂತ ಜನಾರ್ದನಿಗೆ. ಈ ಥರ ಕೃಷ್ಣನ ದ್ವಾರ ಮಾಡಿದಂಥ ರಾಜ ಯುಧಿಷ್ಠಿರ ಅಲ್ಲೇ ಉಪಕಾರ ಸ್ಮರಣ ಏನು ಮಾಡಿದಪ್ಪ, ಅದು ಅವ ಸಭಾದಿವ್ಯ ಇಚ್ಛಮ ಅದಕ್ಕೆ ಮನೋರಥ ಅನುಸಾರ ಎಲ್ಲ ಅವಕಾಶ ಸಂಪಾದನೆ ಅಲ್ಲೇನೇನು ಬೇಕೋ ಅವೆಲ್ಲ ಕೊಡ್ತಾರೆ. ಈ ಥರ ಭಗವಾನ್ ಪ್ರೇರಣೆ ಅಲ್ಲಿ ಮಾಡಿ ಕೃಷ್ಣ ಯುಧಿಷ್ಠಿರ ಪ್ರಿಯ ಕಾರ್ಯ ಮಾಡೋದು ಇಚ್ಛೆ ಇಂದ್ರಪ್ರಸ್ಥ ಬಂದಿದ್ದ. ಎದಕ್ಕೆ ಬಂದಿದ್ದವ? ಇಂದ್ರಪ್ರಸ್ಥ ಅವನ ಕಾರ್ಯ ಮಾಡಬೇಕು ಅಂತ ಬಂದಿದ್ದ. ನಾವು ಅಲ್ಲೇ ಜೊತೆಗೆ ರಥದ ಮೇಲೆ ಸಮಾರ ಹಾಕ್ಕೊಂಡು ವಿಹಾರ ಮಾಡೋ ಸಲ ಅಲ್ಲೇ ಹೋಗ್ತಿದ್ದ ಬರ್ತಿದ್ದ. ಈ ಹೊತ್ತಿನಾಗ ಅನೇಕ ವೀರ ಸೈನಿಕರು ಅವನ ಸೇವಾ ಸಲ ಅವನ ಜೊತೆಗೆ ಹೋಗ್ತಾಯಿದ್ರು. ಅರ್ಜುನ ಬರ್ತಾ ಅಲ್ಲಿ ಹೋಗಿ ಕೃಷ್ಣ ಎಲ್ಲಿರೋಪ್ಪ ಸೇವೆ ಮಾಡೋಕ್ಕೆ ಅಲ್ಲಿ ಹೋಗು. ಈ ಥರ ಈ ಅಧ್ಯಾಯದೊಳಗೆ ಉತ್ತರಾರ್ಧ ಭಾವಾರ್ಥ ದೀಪಿಕ ಇದನ್ನು ಮುಗಿಸ್ತಾರೆ. ಮುಂದೆ ಪಾಂಡವರ ರಾಶು ಯಜ್ಞದ ಆಯೋಜನ ಜರಾಸಂಧನ ವಧ